ಫ್ರೆಂಡ್ಸ್, ಎಲ್ಲರಿಗೂ ಮಣಿಪಾಲ್ ಕಿಚನ್ಗೆ ಆಧಾರದ ಸ್ವಾಗತ. ನಾನು ಪ್ರತಿಮಾ. ಇವತ್ತಿಂದು ರೆಸಿಪಿ ಯಾವುದಪ್ಪ ಅಂತಂದರೆ ಕಡಲೆಕಾಯಿ ಬೀಜ, ಎಳ್ಳು, ಕೊಬ್ಬರಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಬಂದು ಲಡ್ಡು ರೆಸಿಪಿ. ಇದನ್ನು ನೀವು ಚಿಕ್ಕಿ ಥರ ಕೂಡ ಮಾಡ್ಬೋದು. ಇದನ್ನು ನ್ಯೂಟ್ರಿಯೆಂಟ್ಸ್ ತುಂಬ ಇರೋದ್ರಿಂದ ಇದರಲ್ಲಿ ಇದು ಮೂರಲ್ಲೂ ಕೂಡ ಇದೊಂದು ಒಳ್ಳೆ ಕಾಂಬಿನೇಷನು. ಇದನ್ನು ಎನರ್ಜಿ ಬಾರ್ ಅಂತಲೂ ಕರಿಬೋದು ಫ್ರೆಂಡ್ಸ್. ನಿಮ್ಗೆಲ್ರಿಗೂ ಗೊತ್ತಿದೆ ಕಡಲೆಕಾಯಿ ಬೀಜ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ. ಇದರಲ್ಲಿ ಕೊಲೆಸ್ಟ್ರಾಲೇ ಇಲ್ಲ. ಎಳ್ಳು ಕೂಡ ಅಷ್ಟೇ. ನಾವು ಇವಾಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅದನ್ನು ಹುರಿದು ತಿನ್ನೋದ್ರಿಂದ ಅದು ನಮಗೆ ನಮ್ಮ ದೇಹಕ್ಕೆ ಉಷ್ಣತೆಯನ್ನು ಕೊಡ್ತದೆ. ಅದೇ ನಾವು ಬೇಸಿಗೆ ಕಾಲದಲ್ಲಿ ಎಳ್ಳನ್ನು ಹಾಗೇ ರುಬ್ಬು ಬಿಟ್ಟು ಅದರದ್ದು ಹಾಲು ಮಾಡಿ ಜ್ಯೂಸ್ ಮಾಡಿ ಕುಡಿತೀವಲ್ಲ, ಬೆಲ್ಲ ಹಾಕ್ಬಿಟ್ಟು, ಅದು ನಮಗೆ ಇದು ನಮ್ಮ ದೇಹವನ್ನು ತಂಪಾಗಿರ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಹೇಗೆ ಈ ರೀತಿ ಹೇಗೆ ಚೇಂಜ್ ಆಗ್ತದೆ ಅಂದರೆ, ಕಡಲೆಕಾಳನ್ನ ನೆನೆಸ್ಬಿಟ್ಟು ತಿನ್ನೋದಕ್ಕಿಂತ ನೆನೆಸ್ಬಿಟ್ಟು ಮೊಳಕೆ ಬಂದು ತಿಂದರೆ, ಮೊಳಕೆ ಬರೆಸಿ ತಿಂದರೆ ಅದರದ್ದು ಆರೋಗ್ಯದ ಪ್ರಯೋಜನ ಇನ್ನೂ ಡಬಲ್ ಆಗ್ತದಲ್ವಾ. ಅದೇ ಥರ ಇದು ಎಳ್ಳು ಕೂಡ. ಕಡಲೆಕಾಯಿ ಬೀಜದಲ್ಲಿ ಪ್ರೋಟೀನ್ಸ್ ತುಂಬ ಇದೆ. ಸೊ ಇದು ನಮ್ಮ ಮಸಲ್ಸ್ ಅನ್ನು ಸ್ಟ್ರಾಂಗ್ ಮಾಡೋಕ್ಕೆ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇರೋದ್ರಿಂದ ಇದು ನಮಗೆ ಹಾರ್ಟ್ ಬೇಕು. ಕಡಲೆಕಾಯಿ ಬೀಜ ಇದನ್ನು ಬಡವರು ಬಾದಾಮಿ ಅಂತ ಹೇಳ್ತಾರಲ್ವಾ. ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ದಿವಸಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಬೇಕಾದರೆ 1 ಪೀಸ್ ಬೆಲ್ಲ ಹಾಕಿ, ಡಯಾಬಿಟಿಕ್ ಇಲ್ಲದೆ ಇದ್ದರೆ, ಅಥವಾ ಹುರಿದಿದ್ದನ್ನು ಹಾಗೇ ತಿಂದರೂ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ಥರದ್ದು ನ್ಯೂಟ್ರಿಯೆಂಟ್ಸು ಕಡಲೆಕಾಯಿ ಬೀಜದಿಂದ ಸಿಗುತ್ತೆ, ಹೌದಲ್ವ. ಮತ್ತು ಇನ್ನೊಂದು ಏನಂದರೆ, ಇದು ನಮಗೆ ಅದರಲ್ಲಿ ಫೈಬರ್ ಸಮೇತ ನಾವು ಸಿಪ್ಪೆ ಸಮೇತ ತಿಂತೀವಾದ್ರೆ ನಮಗದು ಹಸಿವಾಗದೇ ಇರೋ ಹಾಗೆ ಮಾಡುತ್ತೆ. ತುಂಬ ಹೊತ್ತು ನಮಗೆ ತಿನ್ನೋದು ಆಸೆ ಆಗದೇ ಇರೋ ಹಾಗೆ ಮಾಡ್ತದೆ. ಅಷ್ಟು ಕಡಲೆಕಾಯಿ ಬೀಜ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಬಿ ತುಂಬ ಇದೆ ಫ್ರೆಂಡ್ಸ್, ಈ ಕಡಲೆಕಾಯಿ ಬೀಜದಲ್ಲಿ. ಇದರಲ್ಲಿ ನಿಯಾಸಿನ್ ಅಂತ ಒಂದು ಇಂಗ್ರೀಡಿಯೆಂಟ್ ಇದೆ. ಇದು ನಮಗೆ ಬ್ರೈನ್ಗೆ ತುಂಬ ಒಳ್ಳೆಯದು. ಮೆಮೊರಿ ಪವರ್ನ ಜಾಸ್ತಿ ಮಾಡೋಕ್ಕೆ ತುಂಬ ಒಳ್ಳೆಯದು. ಫೊಲೇಟ್ ಕೂಡ ಇದೆ. ಹಾಗಾಗಿ ಇದು ನಮ್ಮ ಬ್ರೈನ್ದು ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡೋಕ್ಕೆ ಕಡಲೆಕಾಯಿ ಬೀಜ ತುಂಬಾ ಒಳ್ಳೆಯದು. ಯಾವಾಗಲೂ ಯಾವ ಸೀಸನ್ ಅಂತಿಲ್ಲ, ಯಾವಾಗ ಕೂಡ ಇದನ್ನು ಸೇವಿಸ್ಬೋದು ನಾವು. ಅದರಿಂದ ಕಡಲೆಕಾಯಿ ಬೀಜ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಎಳ್ಳಿದ್ದು 1-2 ಪ್ರಯೋಜನ ಹೇಳ್ತೀನಿ, ಮತ್ತು ನಾನು ಮುಂದೆ ನನ್ನ ರೆಸಿಪಿ ಓಕೆನಾ. ಎಳ್ಳಲ್ಲಿ ತುಂಬ ಫೈಬರ್ ಇದೆ ಫ್ರೆಂಡ್ಸ್. ಅದರಿಂದ ನಮಗೆ ಇದು ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಇದು ಹಾರ್ಟ್ ಫ್ರೆಂಡ್ಲಿ ಕೂಡ. ಇದರಲ್ಲಿ ಜಿಂಕು ಮತ್ತು ಕ್ಯಾಲ್ಸಿಯಮ್ಮು ಜಾಸ್ತಿ ಇರೋದ್ರಿಂದ ಇದು ನಮ್ಮ ಬೋನ್ ಫ್ರೆಂಡ್ಲಿ ಕೂಡ. ಮತ್ತು ಇದನ್ನು 2 ಸೀಸನಲ್ಲಿ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ, 3 ಕಾಲದಲ್ಲೂ ನಾವು ತಿನ್ಬೋದು. ಯಾಕಂದರೆ ಇದು ನಾನು ಮೊದಲೇ ಹೇಳಿದ್ನಲ್ಲ ಆ ಥರ. ಹುರಿದಾಗ ಇದು ನಮಗೆ ದೇಹಕ್ಕೆ ಉಷ್ಣತೆಯನ್ನು ಕೊಡ್ತದೆ. ಹಾಗೆ ಹಸಿಯೇ ಜ್ಯೂಸ್ ಮಾಡಿ ತಿಂದರೆ ಇದು ನಮಗೆ ದೇಹಕ್ಕೆ ತಂಪನ್ನು. ಅದರಿಂದ ಈ ಎಳ್ಳು ಉಂಡೆ, ಎಳ್ಳುದು ತಂಬಳಿ, ಬರ್ಫಿ ಹೀಗೆಲ್ಲ ಏನು ಮಾಡೋದು ಕಡಲೆಕಾಯಿ ಜೊತೆಗೆ, ಕಡಲೆಕಾಯಿ, ಎಳ್ಳು ಮತ್ತು ಕೊಬ್ಬರಿ ಜೊತೆಗೆ, ಇವತ್ತು ನಾನು ಲಡ್ಡು ಹಾಕ್ತಾ ಇದ್ದೀನಲ್ಲ ಆ ಥರ ನೀವು ಬರ್ಫಿ ಮಾಡಿ ತಿನ್ಬೋದು. ಇನ್ನು ಬೆಲ್ಲದ ವಿಷಯ ಹೇಳಬೇಕು ಅಂತಂದರೆ, ಬೆಲ್ಲ ಆರೋಗ್ಯಕ್ಕೆ ಸಕ್ಕರೆಗಿಂತ ಒಳ್ಳೆಯದು. ಡಾಕ್ಟರ್ಸ್ ಏನಂತಾರೆ ಅಂದರೆ, ಅದು ಟ್ವಿನ್ ಬ್ರದರ್ಸ್ ಅವಳಿ ಜವಳಿ ಅಂತ ಹೇಳ್ತಾರೆ. ಬಟ್ ಅಂದರೂ ಕೂಡ ಬೆಲ್ಲ ಎಷ್ಟಂದ್ರೂ ಸಕ್ಕರೆಗಿಂತ ಬೆಟರ್ ಅಂತ ನಾನು ಪರ್ಸ್ನಲಿ ಹೇಳ್ತೇನೆ. ಈವನ್ ಗೂಗಲ್ಲು ಕೂಡ ಹಾಗೆ ಹೇಳುತ್ತೆ. ಕೊಬ್ಬರಿ ಏನು ಗೊತ್ತಾ, ಕೊಬ್ಬರಿ ನಮಗೆ ಜೀರ್ಣಶಕ್ತಿಯನ್ನು ಹೆಲ್ಪ್ ಮಾಡ್ತದೆ, ಬ್ರೈನ್ ಫ್ರೆಂಡ್ಲಿ ಅದು. ಹೀಗೆ ನಾನಾ ವಿಧದ ಬೆನಿಫಿಟ್ಸ್ ಇರುವ 3-4 ಈ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕ್ಬಿಟ್ಟು ನಾನು ಇವತ್ತು ಲಡ್ಡು ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಜವಾದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಕರೆಕ್ಟಾಗಿ ಮೆಜರ್ಮೆಂಟ್ಸ್ ಹಾಕಿದ್ದೀನಿ. ಯಾವ ಕಪ್ಪಲ್ಲಿ ಕಡಲೆಕಾಯಿ ಬೀಜ ತಗೋತಿರೋ ಅದೇ ಕಪ್ಪಲ್ಲಿ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡು ನಾನು ಹೇಳಿದಾಗೆ ಮಾಡಿದ್ರೆ ನಿಮಗೆ ತುಂಬ ಸುಲಭದಲ್ಲಿ ಲಡ್ಡು ಆಗುತ್ತೆ. ಮತ್ತು ಇದನ್ನು 1 ತಿಂಗಳ ತನಕ ಇಟ್ಕೊಳ್ತೀನಿ. ಇಷ್ಟು ಹೇಳಿಬಿಟ್ಟು ಮುಂದೆ ನಾನು ನನ್ನ ಚಾನಲ್ನಲ್ಲಿ ಕಡಲೆಕಾಯಿ ಬೀಜ, ಎಳ್ಳು, ಕೊಬ್ಬರಿ ಮತ್ತು ಬೆಲ್ಲ ಹಾಕಿ ಲಡ್ಡು ರೆಸಿಪಿನ ಅದನ್ನು ಮಾಡ್ತೀನಿ. ನನ್ನ ಚಾನಲಿಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಸ್ವಲ್ಪ ನಾನು ರೆಸಿಪಿ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇನ್ನು ಮುಂದೆ ನಾನು ರೆಸಿಪಿ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಹಾಗೆ ಎಲ್ರಿಗೂ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ಯಾವುದು ಅಂದರೆ, ಕಡಲೆಕಾಯಿ ಬೀಜ, ಬೆಲ್ಲ, ಎಳ್ಳು, ಕೊಬ್ಬರಿ ಹಾಕಿಬಿಟ್ಟು ಒಂದು ಲಡ್ಡು. ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಾಗುತ್ತೆ. ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಏನೇನು ಬೇಕಂತ ನೋಡೋಣ. 1.5 ಕಪ್ಪು ಬೆಲ್ಲ, 1 ಟೀ ಸ್ಪೂನು ಏಲಕ್ಕಿ ಪುಡಿ, 2 ಕಪ್ಪು ಕಡಲೆಕಾಯಿ ಬೀಜ, ಅರ್ಧ ಕಪ್ಪು ಎಳ್ಳು ಮತ್ತು ಅರ್ಧ ಕಪ್ಪು ಡೆಸಿಕೇಟೆಡ್ ಕೊಕೊನಟ್ಟು, ಕೊಬ್ಬರಿ ಕೂಡ ತೊಗೋಬೋದು. ಈಗ ಇದನ್ನು ಅಮೆಝಾನ್ ಕಪ್ಪಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, 2 ಕಪ್ಪು.
ಕಡಲೆಕಾಯಿ ಬೀಜನ ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಂಡು 6ರಿಂದ 8 ನಿಮಿಷ ತನಕ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕೈ ಆಡಿಸ್ಕೊಳ್ಳಿ ಹುರ್ಕೋಬೇಕು. ಸಿಪ್ಪೆ ಹೋಗಬೇಕು ಅದರದ್ದು. ಹೇಗೆ ಹುರಿಬೇಕು ಅಂತಂದರೆ ಮತ್ತೆ ಪರಿಮಳಯುಕ್ತ ಆಗಬೇಕು, ಗರಿ ಗರಿ ಆಗಬೇಕು. ಈಗ ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಬ್ಲೆಂಡರ್ ಬೌಲ್ಗೆ ಹಾಕ್ತಾಯಿದ್ದೀನಿ 2 ಕಪ್ನ. ಆದರೆ 1 ಕಪ್ಪು ಒಂದು ಸತಿ ಹಾಕ್ಬೋದು, 2 ಬ್ಯಾಚಲ್ಲಿ ಮಾಡಬೇಕಾಗತ್ತೆ. ನೋಡಿ 1 ಕಪ್ ಹಾಕಿರೋದು ತೋರಿಸ್ತಾ ಇದ್ದೀನಿ. ತರಿಯಾಗಿ ಪೌಡ್ರ್ ಮಾಡಿದ್ದೀನಿ ನೋಡಿ. ಹೀಗೆ ತರಿಯಾಗಾದರೆ ಮಾತ್ರ ಲಡ್ಡು ತುಂಬ ರುಚಿಯಾಗುತ್ತೆ. 2ನೇ ಬ್ಯಾಚ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಈಗ ಅರ್ಧ ಕಪ್ ಎಳ್ಳಿದೆಯಲ್ಲ ಅದನ್ನು ತೊಳೆದ್ಬಿಟ್ಟು ಆ ಜರಡಿ ಎಲೆ ಹಾಕಿಟ್ಟಿದ್ದೆ. ಅದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಅಷ್ಟೇ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚಟಪಟ ಆಗೋ ತನಕ ನೀವು ಹುರಿಬೇಕಾಗುತ್ತೆ. ಚಟಪಟ ಆದರೆ ಮಾತ್ರ ಅದರದ್ದು ಫ್ಲೇವರು ಮತ್ತು ಟೇಸ್ಟ್ ಬಿಡೋದು. ಈಗ 1.5 ಕಪ್ ಬೆಲ್ಲ, ಯಾವ ಕಪ್ಪಲ್ಲಿ ಕಡಲೆ ಬೀಜ ತೊಗೊಂಡಿದ್ರೋ ಅದೇ ಕಪ್ಪಲ್ಲಿ 1.5 ಕಪ್ಪು. ಹಾಗೆ ಅದಕ್ಕೆ 1/4 ಕಪ್ ನೋಡಿ ಲೆಕ್ಕ ಮಾಡಿ ಹಾಕ್ತಾ ಇದ್ದೀನಿ ನೀರು. ಕರೆಕ್ಟಾಗಿ 1/4 ಕಪ್ ಹಾಕ್ಕೊಳ್ಳಿ. ಮತ್ತು ಅದನ್ನು ಕರಗೋ ತನಕ ಕೈ ಆಡಿಸ್ಕೊಳ್ಳಿ. ಫ್ಲೇಮು ಮೀಡಿಯಮ್ ಇಡಿ ಸಾಕು, ಹೈ ಫ್ಲೇಮ್ ಇಡಬೇಡಿ, ಮೀಡಿಯಮ್ ಇಡಿ. ಇವಾಗ ನೋಡಿ ಕರಗ್ತಾ ಬಂತು ನೋಡಿ. ಇವಾಗ ಕರಗ್ತು ತೋರಿಸ್ತಾ ಇದ್ದೀನಿ ನೋಡಿ. ಈಗ ತೋರಿಸ್ತೀನಿ ನೋಡಿ. ಬೆಲ್ಲ ಕೆಳಗಡೆ ಏನು ಉಳಿಲಿಲ್ಲ, ಎಲ್ಲ ಕರಗ್ತು. ಈಗ ಅದನ್ನು ಜರಡಿಯಲ್ಲಿ ಹಾಕ್ಕೊಳ್ಳೋಣ. ಯಾಕಂದರೆ ಅದರಲ್ಲಿ ಯಾವಾಗಲೂ ಕೊಳೆ ಇರುತ್ತಲ್ವ ಬೆಲ್ಲದಲ್ಲಿ, ಸೊ ಜರಡಿಯಲ್ಲಿ ಹಾಕ್ಕೋಬೇಕಾಗತ್ತೆ ನಾವು. ಈಗ ಆ ಪಾತ್ರೆಯನ್ನು ತೊಳೆದ್ಬಿಟ್ಟು ಮತ್ತು ಅದೇ ಪಾತ್ರೆಯಲ್ಲಿ ಆ ಕರಗಿರುವಂಥ ಬೆಲ್ಲ ಹಾಕ್ಕೊಳ್ಳಿ. ಮತ್ತು ಇನ್ನೂ ಸ್ವಲ್ಪ ನಾವು ಅದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನೋಡಿ ಅದಕ್ಕೆ ಗುಳ್ಗುಳ್ಳೆ ಬರೋಕ್ಕೆ ಶುರು ಆಗುತ್ತೆ, ಕುದಿಯೋಕ್ಕೆ ಶುರು ಆಗುತ್ತೆ ಈಗ. ಮತ್ತು ಈಗ ನೋಡಿ ನೊರೆ ಬರೋಕ್ಕೆ ಶುರು ಆಯಿತು. ಹೌದಾ? ನೊರೆ ಬಂದಮೇಲೆ ಸಾಧಾರಣ ಕರೆಕ್ಟಾಗಿ 1ರಿಂದ 1.5 ನಿಮಿಷದೊಳಗೆ ಒಂದೆಳೆ ಪಾಕ ಬರುತ್ತೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಒಂದೆಳೆ ಪಾಕ ಬಂದಿದೆ ನೋಡಿ ಅಲ್ವಾ. ಈಗ ನಾವು ಅದಕ್ಕೆ 1 ಚಮಚ ತುಪ್ಪ ಹಾಕೋಬೇಕಾಗತ್ತೆ. ತುಪ್ಪ ಯಾಕೆ ಹಾಕೋದು? ನಮಗೆ ಕಟ್ಟಬೇಕಾದ್ರೆ ತೊಂದರೆ ಆಗಬಾರ್ದು, ಲಡ್ಡು ಕಟ್ಟಬೇಕಾದ್ರೆ ಅಲ್ವಾ. ಅದಕ್ಕೋಸ್ಕರ ಇವಾಗ 1 ಟೀ ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ರೆ ಕರೆಕ್ಟಾಗಿ ಆಗಿಬಿಡುತ್ತೆ. ಈಗ ನಾವು ಪುಡಿ ಮಾಡಿಕೊಂಡು ಇಟ್ಟಿದ್ದ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಹಾಗೆ ಅರ್ಧ ಕಪ್ಪು ಹುರಿದಿದ್ದು ಎಳ್ಳು. ಹಾಗೆ ನಾನು ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ನಾನು ಮನೆಯಲ್ಲೇ ಮಾಡಿದ್ದು ಹಾಕಿದ್ದೀನಿ. ನೀವು ಕೊಬ್ಬರಿ ಕೂಡ ತುರ್ಕೊಂಡು ಹೀಗೆ ಹಾಕ್ಬೋದು, ಆದರೆ ಹುರಿಬೇಕು. 1 ಟೀ ಸ್ಪೂನು ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಇದೆಲ್ಲ ಒಣ ಇಂಗ್ರೀಡಿಯೆಂಟ್ಸ್ನ ಫಸ್ಟು ಒಂದು ಸತಿ ಸ್ಪ್ಯಾಟುಲಾಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದು ಕರೆಕ್ಟ್ ಅಳತೆ ಏನು ನೋಡಬೇಕಂತಿಲ್ಲ, ಮೆತ್ತಗೆ ಹಾಕ್ಕೊಳ್ಳಿ. ಪೂರ್ತಿ ಹಾಕ್ಕೋಬೋದು, ಆದರೆ ಮೆತ್ತಗೆ ಹಾಕ್ಕೊಳ್ಳಿ ಅಷ್ಟೇ. ನಿಮ್ಗೆ ಹಾಕ್ಕೋಬೇಕಾದ್ರೆ ಗೊತ್ತಾಗತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಅನ್ನಿಸ್ಬೋದು ಏನಪ್ಪ ಇಷ್ಟು ತೆಳ್ಳಗಿದೆಯಲ್ಲ ಇದು ಆಗುತ್ತಾ ಅಂತ ನಿಮ್ಗೆ ಅನ್ನಿಸ್ಬೋದು. ಚೆನ್ನಾಗಿ ಇದರಿಂದ ವುಡನ್ ಸ್ಪ್ಯಾಟರ್ನ ಮಿಕ್ಸ್ ಮಾಡಿ 10 ನಿಮಿಷದಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. 10 ನಿಮಿಷ ಈ ಕಡೆ ಇಟ್ಟರೆ, ನಾವು ಬದೀಲಿ ಇಟ್ಟರೆ ನೋಡಿ ಹೆಂಗಾಯಿತು ಅಲ್ವಾ. ಈಗ ಅದಕ್ಕೆ ತುಪ್ಪ ಹಾಕಿದ್ದೀವಲ್ಲ, ಏನೂ ಪ್ರಾಬ್ಲಮ್ ಆಗೋಲ್ಲ, ಕರೆಕ್ಟಾಗಿ ನಿಮ್ಗೆ ಕಟ್ಟಕ್ಕೆ ಬರುತ್ತೆ. ಈಗ ಅದಕ್ಕೆ ತಾಗಿರೋದನ್ನೆಲ್ಲ ಒಂದು ಇದರಿಂದ ಸೌಟಿಂದ ಇದು ಮಾಡ್ಕೊಳ್ಳಿ, ಬಿಡಿಸ್ಕೊಳ್ಳಿ. ಮತ್ತು ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಕಟ್ಟಿ ನಿಮಗೆ ಎಷ್ಟು ದೊಡ್ಡದು ಬೇಕು ಅನಿಸುತ್ತೋ ಅಷ್ಟು ದೊಡ್ಡ ಲಡ್ಡು ಕಟ್ಕೊಳ್ಳಿ. ನಾನು ಮಾಡಿರೋ ಈ ಅಳತೆಯಿಂದ ನಿಮಗೆ 25 ಲಡ್ಡು ಆಗುತ್ತೆ. ಇವಾಗ ಅದನ್ನು ಕೈ ಮೇಲೆ ಹೀಗೆ ಮಾಡಿಕೊಂಡೆ ಅಂಗೈ ಮೇಲೆ ಅದಕ್ಕೊಂದು ಶೈನಿಂಗ್ ಬರುತ್ತೆ ಲಡ್ಡುಗೆ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಲಡ್ಡು ಕಟ್ಟಕ್ಕೆ ಬರುತ್ತೆ. 25 ಲಡ್ಡು ಆಗಿದೆ ಫ್ರೆಂಡ್ಸ್ ನಾನು ಮಾಡಿರೋ ಅಳತೆಯಲ್ಲಿ, ಅಂದರೆ ಆ ಸೈಜ್ನಲ್ಲಿ. ನೀವು ಅಕಸ್ಮಾತ್ ದೊಡ್ಡದು ಮಾಡಿದ್ರೆ ಒಂದು 4 ಲಡ್ಡು ಕಡಿಮೆ ಆಗ್ಬೋದು, ಆದರೆ ತುಂಬಾ ಚೆನ್ನಾಗಾಗುತ್ತೆ. 1 ತಿಂಗಳ ತನಕ ಉಳಿಯುತ್ತೆ ನೋಡಿ. ಯಾಕಂದರೆ ನಾವು ಇದಕ್ಕೆ ನೀರು ಮುಡಿಸ್ಲಿಲ್ಲ ಅಲ್ವಾ, ನೀರು ತಾಗಿಸಿ ಕಟ್ಟಲಿಲ್ಲ, ಪಾಕ ಮಾಡಿದ್ದೀವಲ್ವಾ. ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಮಧ್ಯದಿಂದ ಕೊನೆಯ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.